ಹಿಂದೆ MP ಕ್ಯಾಂಡಿಡೇಟ್ ಆದಂಥವರು ಇವತ್ತು ಅವರು BJPಯಲ್ಲೇ ಇದ್ದಾರೆ. ಇದೇ ಮುಸ್ಲಿಂ ಸಮುದಾಯ ಅವರಿಗೆ ಕಾಂಗ್ರೆಸ್ ಮತ್ತು JDS ಪರವಾಗಿ ನಿಲ್ಲಿಸಿ ವೋಟನ್ನು ಕೊಟ್ಟಿತ್ತು. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯನ್ನು ನೋಡಿ, ಆ ವ್ಯಕ್ತಿಯ ಐಡಿಯಾಲಜಿಯನ್ನು ನೋಡಿ, ಯಾವುದೇ ಪಕ್ಷದ ಲೋಗೋ ಅಥವಾ ಸಿಂಬಲ್ ನಿಮ್ಮ ಸಮುದಾಯವನ್ನು ರಕ್ಷಣೆ ಮಾಡಲ್ಲ. ಅದೇ ರೀತಿ ನಿಮ್ಮ ಕೂಗುಗಳು ಅವ್ರಿಗೆ ಕೇಳಿಸಲ್ಲ. ಯಾಕೆ ಕೇಳಿಸಲ್ಲ ಅಂತೇಳಿದರೆ ಅರಣ್ಯ ರೋದನ ಅಂತ ಹೇಳ್ತಾರೆ ಮುಸಲ್ಮಾನರ ಕೂಗು. ಅಂದರೆ ಇವರು ಯಾವ ರೀತಿ ಕೂಗಾಟ ಆಡಿದರೂ ಕೂಡ ನಾಳೆ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗೋ ಸ್ಥಿತಿ ಇವ್ರ ಹತ್ರ ಇಲ್ಲ. ಅನಿವಾರ್ಯವಾಗಿ BJPನ ಸೋಲ್ಸೋಕ್ಕೆ ಇವ್ರು ನಮ್ಮ ಜೊತೆ ಸೇರಬೇಕು ಅಂತೇಳಿ ಒಂದು ಅವ್ರು ತಿಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೂಡ ನೀವು ಆ ನಿರ್ಧಾರವನ್ನು ತಗೊಂಡ್ರೆ ನೀವು ಗೆದ್ದು ಸೋತಂಗೆ. ಉದಾಹರಣೆಗೆ ಚಿಕ್ಕಮಗಳೂರಲ್ಲಿ HD ತಮ್ಮಯ್ಯನವರು BJPಯಿಂದ ಕರ್ಕೊಬಂದು ಕಾಂಗ್ರೆಸ್ನಲ್ಲಿ ಟಿಕೆಟನ್ನು ಕೊಟ್ಟರು. ಕಾಂಗ್ರೆಸ್ ಗೆದ್ದ ನಂತರ ಅವರು ಸಾಕಷ್ಟು ದೇವಸ್ಥಾನಗಳು, ಚರ್ಚ್ಗಳು, ಶಾಲೆಗಳು, ಮಸೀದಿಗಳು, ಈದ್ಗಗಳು ಎಲ್ಲ ಕಡೆನೂ ಕಾರ್ಯಕ್ರಮಗಳು ಹೋಗಿದ್ದಾರೆ. ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ, ಉರುಸ್ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದಾರೆ. ಆದರೆ ಅವರ ಫೇಸ್ಬುಕ್ಕನ್ನು ತಾವು ತೆಗೆದು ನೋಡಿದರೆ ಗೊತ್ತಾಗ್ಬೋದು, ಒಂದೇ ಒಂದು ಮುಸಲ್ಮಾನರ ನಾಯಕರ ಜೊತೆ ಹೋಗಿರುವಂಥ, ಇಲ್ಲ ಯಾವುದೇ ಒಂದು ಮಸೀದಿಗೆ ವಿಸಿಟ್ ಮಾಡಿರುವಂಥ, ಇಲ್ಲ ಯಾವುದೇ ಮದರಸಗಳಿಗೆ ವಿಸಿಟ್ ಮಾಡಿರುವಂಥ, ಇಲ್ಲ ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಯಾವುದಾದ್ರೂ ಒಂದು ಫೋಟೋ ಇದೆಯಾ ಅಂತ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇವರ ಜಾತ್ಯತೀತತೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಬೇರೆ ಬೇರೆ ಘಟನೆಗಳು, ಮಾಬ್ ಲಿಂಚಿಂಗ್ ಆಯಿತು, ಮುಸಲ್ಮಾನರ ಮೇಲೆ ಹಲ್ಲೆ ಆಯಿತು, ಹಿಜಾಬಿನ ವಿಚಾರ ಬಂತು, ವ್ಯಾಪಾರದ ಬಹಿಷ್ಕಾರ ಆಯಿತು, ಹಳ್ಳಿಯಲ್ಲೂ ಕೂಡ ಮುಸಲ್ಮಾನ ಹೊಡೆದು ಆಚೆ ಕಳಿಸಿದರು. ಆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳು ನಿಮ್ಮ ಪರ ಯಾಕೆ ಧ್ವನಿ ಎತ್ತಲ್ಲ ಅಂದರೆ, ಇವ್ರು ನಿಮ್ಮ ಪರ ಧ್ವನಿ ಎತ್ತಿದರೆ BJPಗೆ ಲಾಭ ಆಗುತ್ತೆ ಅಂತ. ಅಂದರೆ ನಿಮ್ಮ ಕಷ್ಟವನ್ನು ಕೇಳಿದರೂ ಕೂಡ BJPಗೆ ಲಾಭ ಆಗುತ್ತೆ ಅನ್ನೋದಾದರೆ ಇಷ್ಟರ ತನಕ ಸುಮ್ಮನೆ ಇದ್ದು BJPಗಾಗಿರುವ ನಷ್ಟಗಳಾದರೂ ಏನು? ಈ ಸತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರ್ಬೋದು, ಆದರೆ ಕಾಂಗ್ರೆಸ್ ಮಾಡಿರುವಂಥ ಸಂಘಟನೆಯ ಶಕ್ತಿಯಿಂದ ಬಂದಿರುವಂಥದ್ದಲ್ಲ, ಕಾಂಗ್ರೆಸ್ಸಿನ ಚತುರತೆಯಿಂದ ಬಂದಿರುವಂಥದ್ದಲ್ಲ, ಇಲ್ಲ ಕಾಂಗ್ರೆಸ್ಸಿನ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದಲ್ಲ. BJPಯವರು ಮಾಡಿರುವಂಥ ಅನಾಚಾರಗಳು, ಭ್ರಷ್ಟಾಚಾರಗಳು ಮತ್ತು ಇಡೀ ದೇಶದಲ್ಲಿ ಅವರು ಯಾವ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ತಾಯಿದ್ರು, ಇದಕ್ಕೆ ಬೇಸತ್ತು ಜನ ವೋಟನ್ನು ಕೊಟ್ಟರು, ಹಿಂದುಳಿದ ವರ್ಗದವರು ಮತ್ತು ಮುಸಲ್ಮಾನರು. ಆದರೆ BJP ಸೋತ ನಂತರ ಕೂಡ ಈ ಸಮುದಾಯ ನೆಮ್ಮದಿಯಾಗಿದೆಯಾ ಅಂದರೆ ಖಂಡಿತವಾಗ್ಲೂ ಕೂಡ ಇಲ್ಲ. ದಿನ ಬೆಳಗಾದರೆ ಒಂದೊಂದು ಹೇಳಿಕೆಗಳು, ಒಂದೊಂದು ಸ್ಟೇಟ್ಮೆಂಟ್ಗಳು, ಪ್ರಚೋದನೆಕಾರಿ, ಅಲ್ಲಲ್ಲಿ ಹಲ್ಲೆಗಳು, ಗುಂಪು ಹತ್ಯೆಗಳು ನಡೆದರೂ ಕೂಡ ನಿಮ್ಮ ಪರ ಮಾತಾಡೋಕ್ಕೆ ಜನ ಇಲ್ಲ. ಹಾಗಾಗಿ ನಿಮ್ಮ ಪರ ಮಾತನಾಡ್ತಕ್ಕಂಥ ಶಕ್ತಿಯನ್ನು ನೀವು ಬೆಂಬಲಿಸಿ, ನಿಮ್ಮ ಪರವಾಗಿ ನಿಲ್ತಕ್ಕಂಥವ್ರ ಜೊತೆ ನೀವು ನಿಲ್ಲಿ. ನೀವು ಯಾವತ್ತೂ ಕೂಡ ಮಾರಾಟ ಆಗಬೇಡಿ. ನೀವು ಗುಲಾಮಗಿರಿ ಹತ್ರ ಹೋಗ್ತಾ ಇದ್ದೀರಿ. ನೋಡಿ, ಮುಸ್ಲಿಂ ಸಮುದಾಯ ಅಂತ ಹೇಳಿದರೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಬದುಕ್ತಕ್ಕಂಥ ಸಮುದಾಯ. ಆದರೆ ಚುನಾವಣೆ ಡಿಕ್ಲೇರ್ ಆದಮೇಲೆ ದೇವರನ್ನು ಕೂಡ ಮರೆತಿರ್ತಾರೆ. ಕಾಂಗ್ರೆಸ್ನೇ ನಮ್ಮ ರಕ್ಷಣೆಯನ್ನು ಮಾಡ್ತಾರೆ ಅಂತೇಳಿ ದೇವರ ಜಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಟ್ಟಿದ್ದಾರೆ ಈ ಸಮುದಾಯ. ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟನ್ನು ಮಾಡಿಕೊಂಡಿದ್ದಾರೆ. ಖಂಡಿತವಾಗಲೂ ಕೂಡ ನಿಮ್ಮ ರಕ್ಷಣೆ ನಿಮ್ಮ ಧ್ವನಿಯಲ್ಲಿದೆ, ನಿಮ್ಮ ಹೋರಾಟದಲ್ಲಿದೆ, ನಿಮ್ಮ ಪ್ರತಿರೋಧದಲ್ಲಿದೆ, ನೀವು ಎತ್ತಕ್ಕಂಥ ಧ್ವನಿಯಲ್ಲಿದೆ. ಆದರೆ ಅದು ಬಿಟ್ಟು ನೀವು ಬೇರೆಯವರ ಹಿಂದೆ ನಿಲ್ಲೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ. ನಿಮ್ಮನ್ನು ಎಲ್ಲಿ ತನಕ ಕರ್ಕೊಂಡು ಹೋಗ್ಬೋದು ನಾಯಕರುಗಳು, ನಿಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ಬೋದು ಅವರು, ಆದರೆ ಅವ್ರನ್ನ ಮುಂದೆ ದಾಟಕ್ಕೆ ನಿಮ್ಮನ್ನು ಬಿಡಲ್ಲ, ಅವ್ರ ಹಿಂದೆನೇ ನಿಲ್ಲಬೇಕು. ಹಾಗಾಗಿ ಈ ಸಮುದಾಯಕ್ಕೆ ಎಷ್ಟು ಸಮಸ್ಯೆಗಳು ಬರುತ್ತೋ ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಅಷ್ಟೇ ಲಾಭ ಆಗುತ್ತೆ. ಅವರು ಮುಸಲ್ಮಾನರಿಗೆ ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ, ಮುಸಲ್ಮಾನರ ಏರಿಯಾಗಳಿಗೆ ಓಟ್ ಕೇಳಕ್ಕೆ ಹೋಗಬೇಕಾಗಿಲ್ಲ, ಮುಸಲ್ಮಾನರನ್ನ ಕನ್ವಿನ್ಸ್ ಮಾಡಬೇಕಾಗಿಲ್ಲ. ನೀವು ಏನೇ ಇದ್ದರೂ ಕೂಡ BJP ನಿಮ್ಮ ಮೇಲೆ ಎಷ್ಟು ದಾಳಿಯನ್ನು ಮಾಡುತ್ತೆ, ನೀವು ಅಷ್ಟು ಸಂಘಟಿತರಾಗ್ತೀರಿ. ಒಂದು ಪ್ರತಿಯೊಬ್ಬರನ್ನು ಕೂಡ ತಪ್ಪದಂಗೆ ಮಸೀದಿ ಮದ್ರಸೆಗಳಲ್ಲಿ ನೀವು ಚುನಾವಣೆಯ ಯಾವ ರೀತಿ ವೋಟಿಂಗ್ ಮಾಡಬೇಕು ಅಂತ ಅವೇರ್ನೆಸ್ಸನ್ನು ಮಾಡಿ
ನಿಮ್ಮನ್ನು ವೋಟ್ ಕೇಳದೇನೆ ನೀವು ತಗೊಂಡೋಗಿ ಹಾಕ್ತೀರಾ ಅನ್ನೋ ಒಂದು ನಂಬಿಕೆಯಲ್ಲಿ ನೀವು ಮೋಸ ಹೋಗಿದ್ದೀರಿ. ಹಾಗಾಗಿ ಪರ್ಯಾಯವಾದಂಥ ಒಂದು ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ನೋಡಿ, ನಾವು ನಾಳೆ ಎಲ್ಲ ಬದಲಾವಣೆ ಮಾಡ್ತೀವಿ ಅಂತ ಹೇಳಲ್ಲ. ನಮ್ಮ ಹಿಂದೆ BJP ಇದೆ, NIA ಇದೆ, ED ಇದೆ, RSS ಸಂಘ ಪರಿವಾರ ಇದೆ, BJP ಇದೆ, ಕಾಂಗ್ರೆಸ್ ಕೂಡ ಇದೆ. ನಮ್ಮಲ್ಲೇ ಕೆಲವು ನಾಯಕರುಗಳು ಕೂಡ ಇದ್ದಾರೆ, ಹಿಂದೆ ಬಿದ್ದಿದ್ದಾರೆ. ಆದರೂ ಕೂಡ ನಾವು ಇದು ಯಾವುದು ಕೂಡ ಬಗ್ಗುವಂಥವರಲ್ಲ. ಪೊಲೀಸರೆಷ್ಟು ಕಂಟ್ರೋಲ್ ಈ ಸಮುದಾಯವನ್ನು ಮಾಡ್ತಾರೆ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಈ ಸಮುದಾಯನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಮಗೂ ಇದೆ. ನಾವು ಕೂಡ ಒಂದು ಕ್ರಾಂತಿಕಾರಿಗಳೇ, ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥವ್ರು ನಾವು. ಸೊ ನಾವು ಯಾವತ್ತೂ ಕೂಡ ಬೇರೆಯವರ ಹಿಂದೆ ನಿಂತು ನಮಗೆ ಅಭ್ಯಾಸ ಇಲ್ಲ. ನಮ್ಮ ಧ್ವನಿಯನ್ನು ಗಟ್ಟಿಯಾಗಿ ಕೇಳಿನೇ ನಮಗೆ ಗೊತ್ತಿದೆ. ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥದ್ರಿಂದ ಹೋರಾಟದಿಂದ ಯಾರನ್ನೂ ಕೂಡ ಬಗ್ಗು ಬಡಿಬೋದು ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಮಾರಾಟ ಆಗಿರುವಂತಹ ನಾಯಕರುಗಳ ಹಿಂದೆ ನಿಲ್ಲದೆ ಲೀಡರ್ಗಳು ಯಾರು, ಡೀಲರ್ಗಳು ಯಾರು ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಳ್ಳಿ. ನಿಜವಾದ ಕ್ರಾಂತಿಕಾರಿ ನಾಯಕರುಗಳ ಹಿಂದೆ ನಿಲ್ಲಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯ ಇದೆ. ಒಂದು ವೋಟ್ ಅಂತ ಹೇಳಿದರೆ ಬರೀ ಆ ದಿನ ನಡೆಯುವಂಥ ಒಂದು ಹಬ್ಬ. ಈ ಹಿಂದೆ ಕೆಟ್ಟ ರಾಜನನ್ನು ಚೇಂಜ್ ಮಾಡಬೇಕಾದ್ರೆ ಸಾಕಷ್ಟು ರಕ್ತಗಳು ಹರಿಯೋದು, ಯುದ್ಧಗಳಾಗೋದು, ಸಾಕಷ್ಟು ಶ್ರಮ ಇತ್ತು. ಆದರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ನಿಮ್ಮ ಬೆರಳಿನ ತುದಿಯಲ್ಲೇ ಒಂದು ಕೆಟ್ಟ ರಾಜನನ್ನು ಚೇಂಜ್ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಖಂಡಿತವಾಗ್ಲೂ ಕೂಡ ಆ ಅವಕಾಶವನ್ನು ನೀವು ಸದ್ಬಳಕೆ ಮಾಡ್ಕೊಳ್ತಿದ್ದೀರಾ. ಈ ಹಿಂದೆ ನಿಮಗೆ ಬೇಕಾದಂಥ ನಾಯಕನನ್ನು ನಿಮಗೆ ಆಯ್ಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇದೆಯಾ? ಖಂಡಿತವಾಗ್ಲೂ ಕೂಡ ಒಂದು ಪಕ್ಷ ಇಂಥವರಿಗೆ ನೀವು ವೋಟ್ ಕೊಡಿ ಅಂತ ಹೇಳುತ್ತೆ. ಪಕ್ಷಗಳು ಆಯ್ಕೆಯನ್ನು ಮಾಡಿ ಕಳಿಸ್ತಾರೆ ಅಭ್ಯರ್ಥಿಗಳು. ನೀವು ಅನಿವಾರ್ಯವಾಗಿ ವೋಟಿನ ಪವರ್ ನಿಮ್ಮಲ್ಲಿದ್ದರೂ ಕೂಡ ಪಕ್ಷಗಳು ಯಾವ ರೀತಿ ಯಾರಿಗೆ ಹೇಳ್ತಾರೆ ಅವ್ರಿಗೆ ನೀವು ಹಾಕಬೇಕಾಗಿದೆ. ಮೊದಲನೇ ಗುಲಾಮಗಿರಿ ಇದು. ಎರಡನೇದು, ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಹೋಗಿ ಕೇಳಿದರೆ ಅವ್ರು ಹೇಳುವಂಥದ್ದು ಮೇಲ್ಗಡೆಗೆ ಮಾತಾಡಿ ಹೇಳ್ತೀವಿ, ಹೈಕಮಾಂಡಿಗೆ ಕೇಳ್ಕೊಂಡು ಮಾಡ್ತೀವಿ ಅಂತೇಳಿ. ನಿಮ್ಮ ವೋಟನ್ನು ಅವ್ರು ಪಡ್ಕೊಂಡು ಹೈಕಮಾಂಡ್ ಆದೇಶದಂತೆ ಅವ್ರು ನಡ್ಕೊಳ್ಳೋದಾದರೆ ನಿಮ್ಮ ವೋಟಿನ ಪವರ್ ನಿಮ್ಮ ಕೈಯಲ್ಲಿದೆಯಾ? ಕೆಟ್ಟ ರಾಜನನ್ನು ಚೇಂಜ್ ಮಾಡುವಂಥ ಅವಕಾಶಗಳು ಬಾಬಾ ಸಾಹೇಬರು ಕೊಟ್ಟಿದ್ರು ಕೂಡ ಆ ರಾಜನನ್ನು ಚೇಂಜ್ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿ ಬರ್ತಾ ಇದೆಯಾ? ಖಂಡಿತವಾಗ್ಲೂ ಕೂಡ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳಿ, ರಾಜಕೀಯವನ್ನು ತಿಳ್ಕೊಳ್ಳಿ, ಕ್ರಾಂತಿಕಾರಿಗಳಾಗಿ ಹೋರಾಟವನ್ನು ಮಾಡಿ. ನೋಡಿ, ಈ ದೇಶದಲ್ಲಿ ಗುಲಾಮಗಿರಿ ಮಾಡಿದಂಥವ್ರನ್ನ ಹೆಸರುಗಳು ಇಲ್ಲ, ಕ್ರಾಂತಿಕಾರಿಗಳ ಹೆಸರುಗಳು ಮಾತ್ರ ಉಳಿದಿದೆ. ಹೋರಾಟವನ್ನು ಮಾಡ್ತಕ್ಕಂಥವರ ಹೆಸರುಗಳು ಉಳಿದಿದೆ, ಸಂಘರ್ಷವನ್ನು ಮಾಡ್ತಕ್ಕಂಥವರ ಹೆಸರುಗಳು ಉಳಿದಿದೆ, ಪ್ರತಿರೋಧವನ್ನು ಒಡ್ಡಿದಂಥವರ ಹೆಸರುಗಳು ಉಳಿದಿದೆ. ಯಾಕಂದರೆ ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು, ಸುಖದೇವ್ ಇಂಥವರು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಬಿರ್ಸಾ ಮುಂಡಾ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಮದರ್ ತೆರೆಸಾ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಸಾವಿತ್ರಿಬಾ ಫುಲೆ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಫಾತಿಮಾ ಶೇಖ್ ಆಗಿರ್ಬೋದು, ಕಾನ್ಸಿರಾಮ್ ಆಗಿರ್ಬೋದು. ಸೊ ಇವ್ರುಗಳ ಹೆಸರು ಯಾಕೆ ಉಳಿಯಿತು ಅಂತ ಹೇಳಿದರೆ ಇವ್ರದ್ದೇ ಆಗಿರುವಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯನೂ ಕೂಡ ಇವತ್ತು ಏನು ಮಾಡ್ತಾ ಇದೆ? ಈ ದೇಶಕ್ಕೋಸ್ಕರ ಜೀವವನ್ನು ಕೊಟ್ಟಿರುವಂಥ, ರಕ್ತವನ್ನು ಕೊಟ್ಟಿರುವಂಥ, ಬೆವರನ್ನು ಸುರಿಸಿರುವಂಥ, ನಿಮ್ಮ ಆಸ್ತಿ ಹಣ ಎಲ್ಲವನ್ನು ಈ ದೇಶಕ್ಕೋಸ್ಕರ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥವ್ರು ಇವತ್ತು ನಾವು ಈ ದೇಶದಲ್ಲಿ ಭಾರತೀಯರು ಅಲ್ವಾ ಅನ್ನೋ ಅನುಮಾನದಲ್ಲಿ ಬದುಕೋ ಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಮುಂದೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವೋಟಿನ ಪವರನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ರಾಜಕೀಯ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಿ, ನಿಮ್ಮದೇ ಆದಂಥ ಒಂದು ಸ್ಟ್ಯಾಂಡನ್ನು ನೀವು ತಗೊಳ್ಳಿ. ಭಿಕ್ಷೆ ಬೇಡೋ ಜಾಗದಲ್ಲಿ ನೀವು ನಿಲ್ಲಬೇಡಿ, ಕೊಡೋ ಜಾಗದಲ್ಲಿ ನೀವು ನಿಲ್ಲಿ. ಯಾವತ್ತೂ ಕೂಡ ಭಿಕ್ಷೆ ಬೇಡವರು ಭಿಕ್ಷೆ ಬೇಡ್ತಾನೆ ಇರ್ತಾರೆ, ಅವ್ರು ಯಾವತ್ತೂ ಕೂಡ ಕೊಡೋ ಜಾಗಕ್ಕೆ ಬರಲ್ಲ. ಇಲ್ಲ ನಾಳೆ ನೀವು ಭಿಕ್ಷೆ ಬೇಡೋ ಅಂಥವನಿಗೆ ನಾಳೆ ನೀವು ಯಾವುದೋ ದುಡಿಮೆ ಕರ್ಕೊಂಡೋಗಿ ಸೇರಿಸಿ ಅವ್ನು ದುಡಿಮೆ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತೇಳಿ ಭಿಕ್ಷೆ ಬೇಡಿ ಅಭ್ಯಾಸ ಆಗಿದೆ. ಅದೇ ರೀತಿ ಈ ಮುಸ್ಲಿಂ ಸಮುದಾಯ ನೀವು ನಾಯಕರಾಗಿ ಹೋರಾಟಗಾರರಾಗಿ ಅಂತ ಹೇಳಿದರೆ ಇಲ್ಲ ಇಲ್ಲ ಇಲ್ಲ,
ನಾವು ಗುಲಾಮರಾಗೆ ಇರ್ತೀವಿ, ನಮಗೆ ಇಂಥ ಪಕ್ಷನೇ ಮುಖ್ಯ, ಇಂಥವ್ರ ಹಿಂದೆನೇ ನಿಲ್ತೀವಿ, ಜೈ ಜೈಕಾರವನ್ನು ಬೇರೆಯವರಿಗೆ ಹಾಕೋದನ್ನು ಬಿಡಿ. ತಾವುಗಳು ತಮ್ಮ ಸಮುದಾಯಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮುಂದುವರಿರಿ. ಅದೇ ರೀತಿ ಇವತ್ತು ಪರ್ಯಾಯ ರಾಜಕಾರಣದ ಬಗ್ಗೆ ನೀವು ಮಾತಾಡಿದರೂ ಕೂಡ ಕೊನೆಗೆ ಚುನಾವಣೆ ಸಂದರ್ಭದಲ್ಲಿ ಅವರ ಹಿಂದೆನೇ ಹೋಗಿ ನಿಲ್ಲುವಂಥ ನಾಯಕರುಗಳು ಯಾರು ಅಂತ ಐಡೆಂಟಿಫೈ ಮಾಡಿ ಅವರಿಂದನೂ ಕೂಡ ದೂರ ಇರಿ. ಒಂದು ರಾಜಕೀಯವಾಗಿ ಗಟ್ಟಿ ನೆಲೆಯನ್ನು ಕಂಡುಕೊಳ್ಳಿ. ಎಲ್ಲ ಸಮುದಾಯಕ್ಕೆ ಜಾತಿವಾರು ಜನಗಣತಿಯ ಆಧಾರದ ಮೇಲೆ ಎಲ್ಲರಿಗೂ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅದನ್ನು ಮುಸ್ಲಿಂ ಸಮುದಾಯಕ್ಕೂ ಕೊಡೋ ತನಕ ಕೂಡ ನೀವು ಇರಿ. ಇಲ್ಲ ಕೇಳೋ ಜಾಗದಲ್ಲಿ ಇರಬೇಡಿ, ಕೊಡೋ ಜಾಗದಲ್ಲಿ ನೀವು ಬನ್ನಿ ಅನ್ನೋ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.